ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಧೃತರಾಷ್ಟ್ರ ವಿದುರನಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಜಾಗರ ಯಾಕಾಗ್ತದೆ ಅಂತ, ಎಚ್ಚರ ಯಾಕೆ ಬರ್ತದೆ, ರಾತ್ರಿ ನಿದ್ರೆ ಹತ್ತುವುದಿಲ್ಲ ಯಾಕೆ? ಆ ಪ್ರಶ್ನೆಗೆ ಉತ್ತರವನ್ನು ಕೊಡುವ ಸಂದರ್ಭದಲ್ಲಿ ಪ್ರಜಾಗರ ಪರವ, ಅರ್ಥಾತ್ ರಾತ್ರಿ ಎಚ್ಚರವಿದ್ದಾಗಲೇ ಉಪದೇಶವನ್ನು ಮಾಡ್ತಾನೆ ವಿದುರ. ಆ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳಿದ್ದಾನೆ. ಅದರ ಮುಂದಿನ ಕೆಲವು ಮಾತುಗಳನ್ನು ಇವತ್ತು ತಿಳಿಯೋಣ. ಶುಭಂ ವಾ ಯದಿ ವಾ ಪಾಪಂ ದ್ವೇಷ್ಯಂ ವಾ ಯದಿ ವಾ ಪ್ರಿಯಂ ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್ ಯಸ್ಸನೇಚ್ಛೇತ್ ಪರಾಭವಂ. ನ ರಾಜ್ಯಂ ಪ್ರಾಪ್ತಮಿತ್ಯೇವ ವರ್ತಿತವ್ಯಂ ಅಸಂಪ್ರತಂ ಶ್ರಿಯಂ ಹ್ಯವಿನಯೋ ಹಂತಿ ಜಲಾರೂಪಮಿವೋತ್ತಮಂ. ಮನುಷ್ಯನಿಗೆ ಎಷ್ಟೇ ಸುಂದರವಾದ ರೂಪವಿರಲಿ ತಾರುಣ್ಯದಲ್ಲಿ, ಆ ರೂಪ ವಯಸ್ಸಾದಂತೆ ಅದು ಮಾಸಿ ಹೋಗುತ್ತೆ, ಹಾಳಾಗಿ ಹೋಗ್ತದೆ, ಕಂದುಗಡ್ತದೆ. ಅದರಲ್ಲಿ ಆ ತೇಜ ಇರುವುದಿಲ್ಲ, ವಯಸ್ಸಾದ ಮೇಲೆ ಕುಗ್ಗಿ ಹೋಗುತ್ತೆ. ಹಾಗೆ ಯಾವ ರೀತಿಯಾಗಿ ಮುಪ್ಪು ಮನುಷ್ಯನ ರೂಪವನ್ನು ಹಾಳು ಮಾಡುತ್ತೋ ಆ ರೀತಿಯಾಗಿ ಶ್ರಿಯಂ ಹಿ ಅವಿನಯೋ ಹಂತಿ. ಮನುಷ್ಯನಿಗೆ ಸಂಪತ್ತಿರಬಹುದು, ಬೇಕಾದಷ್ಟು ಒಡೆತನ, ಅಧಿಕಾರ, ಹಿರಿತನ ಎಲ್ಲ ಇರಬಹುದು. ಆದರೆ ಸೊಕ್ಕು ಆ ಐಶ್ವರ್ಯ ಸಂಪತ್ತುಗಳನ್ನು ಹಾಳು ಮಾಡ್ತದೆ, ಹಾನಿ ಮಾಡಿಬಿಡ್ತದೆ. ಎಚ್ಚರ ಇರಬೇಕು. ಧೃತರಾಷ್ಟ್ರ ಈ ಪಾಪದ ಕೆಲಸವನ್ನು ಮಾಡಬಾರದು. ಏನು ಮಾಡಿದರೂ ಚಿಂತೆ ಇಲ್ಲ, ಇಂಥ ಪಾಪದ ಕೆಲಸವನ್ನು ಮಾಡಬಾರದು. ಯಾವ ಪಾಪದಿಂದ ನಮ್ಮ ಐಶ್ವರ್ಯ ಭ್ರಂಶವಾಗತ್ತೆ, ಯಾವ ಐಶ್ವರ್ಯದಿಂದ ಬೀಗಿರ್ತೇವೆ, ನಮಗೆ ಬಿಂಕು ಬಂದಿರ್ತದೆ, ಅಹಂಕಾರ ಇದೆ, ಆ ಅಹಂಕಾರವೇ ನಮ್ಮನ್ನ ಸವರಿ ಹಾಕತ್ತೆ. ಆದ್ದರಿಂದ ಅಹಂಕಾರಕ್ಕೆ ವಶನಾಗಬಾರದು. ಬಹಳ ಮಹತ್ವದ ಮಾತನ್ನು ಹೇಳ್ತಾರೆ. ನರಾಜ್ಯಂ ಪ್ರಾಪ್ತಮಿತ್ತೇವ, ರಾಜ್ಯ ಸಿಕ್ಕಿದೆ ಅಂತನ್ನುವುದಕ್ಕಾಗಿ ನೀನು ವರ್ತಿತವ್ಯಂ ಅಸಂಪ್ರತಂ, ಅಸಂಪ್ರತಂ ನ ವರ್ತಿತವ್ಯಂ. ಅಸಂಪ್ರತಂ ಅಂದರೆ ಅಯೋಗ್ಯವಾಗಿ ಏನು ಮಾಡಬಾರದು ಆ ತರಹದ ಕೆಟ್ಟ ಕೆಲಸಗಳನ್ನು ಮಾಡ್ತಾ ನೀನು ಇರಬಾರದು. ಪಾಪದ ಕೆಲಸ ಅದು, ಅಯೋಗ್ಯ. ಹಾಗಾಗಿ ಪೊಡವಿಪನೊಲುಮೆ ಸುಸ್ಥಿರವೆಂದೆಲ್ಲರ ಹಾಗೆ ತರವಲ್ಲ ಎಚ್ಚರಿಕೆ. ಪೊಡವಿ, ಒಡವಿ ಅಂದರೆ ಭೂಮಿ, ಪೊಡವಿಪ ಅಂದರೆ ಭೂಮಿಗೆ ರಾಜನಾದ ಒಬ್ಬ ವ್ಯಕ್ತಿ. ಆ ರಾಜನ ಸಖ್ಯ ಇದೆ, ಗೆಳೆತನ ಇದೆ, ಅವನ ವರದ ಹಸ್ತ ನಮ್ಮ ತಲೆ ಮೇಲಿದೆ, ಅವನ ಇನ್ಫ್ಲೂಯೆನ್ಸ್ ನಮಗೆ ಬೇಕಾದಷ್ಟಿದೆ ಅನ್ನೋದಕ್ಕಾಗಿ ನೀನು ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ತೊಡಗಬೇಡ. ಪೊಡವಿಪನೊಲುಮೆ ಸುಸ್ಥಿರವೆಂದು ಎಲ್ಲರ ಹಾಗೆ ತರವಲ್ಲ ಎಚ್ಚರಿಕೆ. ಎಲ್ಲರ ಜೊತೆಗೆ ದ್ವೇಷ ಮಾಡ್ಲಿಕ್ಕೆ ಹೋಗ್ಬೇಡ, ಸರಿಯಲ್ಲ ಅಂತ ಹೇಳ್ತಾರೆ. ನೆಚ್ಚದಿರಿ ಭಾಗ್ಯ ಅನ್ನುವ ದಾಸರ ನಾಮದಲ್ಲಿ, ದೇವರ ನಾಮದಲ್ಲಿ. ಹಾಗೆ ನರಾಜ್ಯಂ ಪ್ರಾಪ್ತಮಿತ್ತೇವ ವರ್ತತವ್ಯಂ ಸಂಪ್ರತಂ ಶ್ರಿಯಂ ಹಿ ಅವಿನಯೋ ಹಂತಿ. ಎಲ್ಲೆಲ್ಲಿ ಪ್ರಾಯ ಸುಮಾರು 100ರಲ್ಲಿ 70 ಭಾಗದ ರಾಜ್ಯದ ಅವನತಿಯಾದದ್ದು ಕೇವಲ ಅವಿನಯದಿಂದ. ಇತಿಹಾಸವನ್ನು ನೋಡಿದರೆ ಕೇವಲ ಅವಿನಯದಿಂದ, ಉನ್ಮಾದದಿಂದ, ಸೊಕ್ಕಿನಿಂದ, ಗರ್ವದಿಂದ ವರ್ತಿಸಿದ್ದಕ್ಕಾಗಿ, ಪ್ರಜೆಗಳಿಗೆ ಪೀಡಿಸಿದ್ದಕ್ಕಾಗಿ, ಪರ ರಾಜರಿಗೆ ತಿರಸ್ಕಾರ ಮಾಡಿದ್ದಕ್ಕಾಗಿ ನಾನಾ ರೀತಿಯಿಂದ ಈ ವಿಧವಾದ ಅವಿನಯ ತನ್ನ ಪ್ರಾಕಟ್ಯವನ್ನು ಮಾಡ್ತದೆ ಅಂತ ಹೇಳ್ತಾನೆ. ಸೆಮ್ಯೂಲ್ ಸ್ಮೈಲ್ಸ್ ಅಂತನ್ನುವಂತಹ ಒಬ್ಬ ಗ್ರಂಥಕಾರ 5 ಗ್ರಂಥಗಳನ್ನು ಬರೆದಿದ್ದಾನೆ. ಸೆಲ್ಫ್ ಹೆಲ್ಪ್ 1, ಥ್ರಿಫ್ಟ್, ಡ್ಯೂಟಿ, ಕ್ಯಾರೆಕ್ಟರ್, ಲೈಫ್ ಅಂಡ್ ಲೇಬರ್ 5 ಗ್ರಂಥಗಳನ್ನು ಬರೆದಿದ್ದಾನೆ. ಮುತ್ತಿನಂಥ ಗ್ರಂಥ, ಒಂದೊಂದು ವಾಕ್ಯ ಮುತ್ತಿನಂಥ ವಾಕ್ಯ, ಪರಮ ಸುಂದರ. ಅವನು ಹೇಳ್ತಾನೆ, ಸೊಕ್ಕು ನಿಂತಾಗ, ನೋಡುವಾಗ, ಕೂತಾಗ, ಮಾತಾಡುವಾಗ, ಬರೆಯುವಾಗ, ಓಡಾಡುವಾಗ ಯಾವ ವ್ಯವಹಾರದಲ್ಲೂ ಸೊಕ್ಕು ಪ್ರಕಟವಾಗತ್ತೆ ಅಂತಂತ. ಕೂಡುವಾಗ ನಾವು ಕಾಲ ಮೇಲೆ ಕಾಲು ಹಾಕೊಂಡು ಕೂಡ್ತೇವೆ, ಅಭಿನಯ ತೋರಿಸ್ತೇವೆ. ಏನೋ ಯಾರೋ ಹೇಳುವಾಗ ಉಪದೇಶವನ್ನು ನಾವು ಕಣ್ಣು ಅರ್ಧ ನಿಮೀಲಿತ ನೇತ್ರರಾಗಿ ಕಣ್ಣುಗಳನ್ನು ಆನೆಯ ಕಣ್ಣಿನಂತೆ ನೋಡ್ತೇವೆ, ನಮ್ಮ ಅಹಂಕಾರವನ್ನು ಪ್ರಕಟ ಮಾಡ್ತೇವೆ. ಭುಜ ಅಲ್ಲಾಡಿಸ್ತೇವೆ,
ಅಹಂಕಾರ ಪ್ರಕಟವಾಗುತ್ತೆ. ಏನು ಮಾಡಿದ್ರೂ ಅಹಂಕಾರ ಪ್ರಕಟವಾಗುತ್ತೆ. ಅಹಂಕಾರ ಪ್ರಕಟವಾಗುವುದಕ್ಕೆ 100,000 ಮಾಧ್ಯಮಗಳು, ಹಾಗೆ ವಿನಯ ಪ್ರಕಟವಾಗುವುದಕ್ಕೂ 1,000 ಮಾಧ್ಯಮಗಳಿವೆ. ಹಾಗಾಗಿ ಅದಕ್ಕೆ ಹೇಳ್ತಾನವನು, ಅವಿನಯ ಅಂತನ್ನೋದೇನಿದೆ ಇದು ಕೇವಲ ಮಾತಿನಿಂದ ಮಾತ್ರ ಬರಬೇಕಾದದ್ದಲ್ಲ. ಕಣ್ಣಿನಿಂದ, ಮುಖದಿಂದ, ಕುತ್ತಿಗೆಯಿಂದ, ದೇಹದಿಂದ, ಕೈಕಾಲುಗಳಿಂದ, ನಡೆತದಿಂದ, ಓಡಾಟದಿಂದ, ಎಲ್ಲ ಭಾಗದಿಂದಲೂ ಕೂಡ ಆ ಸೊಕ್ಕು ತನ್ನ ದುರ್ವಾಸನೆಯನ್ನ ಬಿಡ್ತಾ ಇರ್ತದೆ. ಆದ್ದರಿಂದ ಶ್ರಿಯಂ ನರಾಜ್ಯಂ ಪ್ರಾಪ್ತಮಿತ್ಯೇವ ವರ್ತಿತವ್ಯಂ ಅಸಾಂಪ್ರತಂ. ಅಂದಿನಿಂದ ಇಂದಿನವರೆಗೆ ರಾಜ್ಯಗಳೆಲ್ಲ ನಾಶವಾದದ್ದು ಇದಕ್ಕಾಗಿ ನಾಶವಾದದ್ದು. 2 ಕಾರಣಗಳಿಂದ ನಾಶವಾದದ್ದು ಪ್ರಧಾನವಾಗಿ. ಒಂದು ಅವಿನಯ, ಇನ್ನೊಂದು ದುರ್ವ್ಯಸನ. ಈ 2 ಕಾರಣಗಳಿಂದಾಗಿ ನಾಶವಾದದ್ದು ಕಂಡಿದೆ. ಆದ್ದರಿಂದ ನಿನಗೆ ರಾಜ್ಯ ಸಿಕ್ಕಿದೆ ಅಂತ ನೀನು ಪಾಂಡವರ ಮೇಲೆ ದರ್ಪ ಮಾಡಲಿಕ್ಕೆ ಹೋಗಬೇಡ. ವಿನಯದಿಂದ. ಪಾಂಡವರು ಮಹಾಬಲಿಷ್ಠರು, ನಿನ್ನನ್ನು ಉಳಿಸುವುದಿಲ್ಲವರು. ಭಕ್ಷ್ಯೋತ್ತಮ ಪ್ರತಿಚ್ಛನ್ನಂ ಮತ್ಸ್ಯೋ ಬಡಿಶ ಮಾಯಸಂ ಅನ್ನಾಭಿಲಾಷಿ ಗ್ರಸತೆ ನಾನುಬಂಧಮವೇಕ್ಷತೆ. ಊಟ ಮಾಡುವಾಗ ನಾವು ನಮ್ಮ ಹಿತವನ್ನು ನೋಡಿಕೊಂಡು ನಮಗಾರೋಗ್ಯ ಯಾವುದು ಅಂತ ನೋಡಿ ಪಥ್ಯ ಯಾವುದು ಅಂತ ತಿಳಿದು ಊಟ ಮಾಡಬೇಕು. ರುಚಿ ಇದೆ ಅಂತ ಅನ್ನೋದಕ್ಕಾಗಿ ಚಪ್ಪರಿಸಬಾರದು. ನಮಗೆಷ್ಟು ಹಿತವೋ ಅಷ್ಟನ್ನು ನೋಡಿಕೊಂಡು ತಿನ್ನಬೇಕು. ಹೌದೇ? ಹಾಗೆ ತಾನು ಮನಸ್ಸಿಗೆ ಬಂದಂತೆ ತಿಂದು ಬಿಟ್ರೆ ಅನರ್ಥವಾಗತ್ತೆ ರೋಗಾದಿಗಳಿಂದ. ಹೇಗೋ ಹಾಗೆ ಮೀನಿಗೆ ಒಂದು ಕಡೆಗೆ ಮಾಂಸ ಹಚ್ಚಿದ್ದಾರೆ, ಆ ಒಂದು ಸಣ್ಣದಾದಂಥ ಕೊಕ್ಕೆ, ಆ ಕೊಕ್ಕೆಗೆ ಮಾಂಸ ಹಚ್ಚಿದ್ದಾರೆ ಅಥವಾ ಹಿಟ್ಟು ಹಚ್ಚಿದ್ದಾರೆ. ಅದನ್ನು ಜಾಲವನ್ನ ನದಿಯಲ್ಲಿ ಸಮುದ್ರದಲ್ಲಿ ಬಿಟ್ಟಾರೆ. ಆ ಕೊಕ್ಕೆ ನೋಡುವುದಿಲ್ಲ, ಮೇಲಿರ್ತಕ್ಕ ಮಾಂಸವನ್ನು ನೋಡುತ್ತೆ, ತಿನ್ನೋದಕ್ಕೆ ಬರ್ತದೆ. ತಿನ್ನೋದಕ್ಕೆ ಬಂದಾಗ ಬಾಯಿ ತೆಗೆದು ಒಳಗೆ ತಿನ್ನೋದಕ್ಕೆ ಬಂತೋ ಇಲ್ಲೋ ಆ ಕೊಕ್ಕೆ ಒಳಗೆ ಬಾಯಿಗೆ ತಗಲಿತು, ಮೀನು ಸಿಕ್ಕು ಬಿತ್ತು. ಸಣ್ಣ ಮಾಂಸ ತಿನ್ನೋದಕ್ಕೆ ಹೋಗಿ ತನ್ನ ಇಡೀ ದೇಹಾರ್ಪಣವನ್ನು ಮಾಡಿಬಿಡ್ತು. ಹಾಗೆ ನಾವು ನಮಗೆ ಭೋಗ ಬೇಕು, ರಾಜ್ಯ ಬೇಕು ಅಂತನ್ನುವುದಕ್ಕಾಗಿ ಹಿಂದೆ ಕೊಕ್ಕೆ ಇದೆ. ಭೀಮ, ಅರ್ಜುನ, ಕೃಷ್ಣ, ದೊಡ್ಡ ದೊಡ್ಡ ಜಾಲ, ದೊಡ್ಡ ದೊಡ್ಡ ಬೇಲಿ, ಅವುಗಳನ್ನು ಮರಿಬೇಡ. ರಾಜ್ಯದ ಲೋಭದಲ್ಲಿ, ಆಮಿಷದಲ್ಲಿ ಸಿಕ್ಕು ಬೀಳಬೇಡ ಅವರ ಬಾಯಿಗೆ. ಆದ್ದರಿಂದ ಅವರ ರಾಜ್ಯವನ್ನು ಅಪಹಾರ ಮಾಡಿಕೊಳ್ಳಿಕ್ಕೆ ನಿನ್ನ ಇಡೀ ಪ್ರಾಣವನ್ನೇ ತೆತ್ತೋ ಪ್ರಸಂಗ ಬರುತ್ತೆ. ಹುಷಾರ್. ಆದ್ದರಿಂದ ಯಚ್ಛಕ್ಯಂ ಗ್ರಸಿತುಂ ಗ್ರಸ್ಯಂ ಗ್ರಸ್ತಂ ಪರಿಣಾಮೇಚ್ಛಯತ ಹಿತಂಚ ಪರಿಣಾಮೇಯತ್ತ ತದಾದ್ಯಂ ಭೂತಿಮಿಚ್ಛತ. ಸುಂದರ ಮಾತು, ಎಲ್ಲರಿಗೂ ಮಾತು, ಊಟಕ್ಕೂ ಮಾತು, ರಾಜ್ಯಕ್ಕೂ ಮಾತು. ಈ ಮಾತು ಎಲ್ಲದಕ್ಕೂ ಎರಡಕ್ಕೂ ಅನ್ವಯವಾಗುವಂತೆ ಹೇಳ್ತಾ ಇದ್ದಾನೆ ವಿದುರ. ಚಂದವಾಗಿದೆ. ಯಚ್ಛಕ್ಯಂ ಗ್ರಸಿತುಂ, ಯಾವುದನ್ನು ತಿನ್ನೋದಕ್ಕೆ ಸಾಧ್ಯವೋ ಅದನ್ನು ತಿನ್ನು, ಒಂದನೇದ್ದು. ಯಾವುದು ತಿನ್ನೋದಕ್ಕೆ ಯೋಗ್ಯವೋ ಅದನ್ನು ತಿನ್ನು, 2. ಮೂರನೇದ್ದು, ಯಾವುದು ತಿಂದ ಮೇಲೆ ಹೊಟ್ಟೆಯಲ್ಲಿ ಪರಿಣಾಮವಾಗತ್ತೆ, ಪಚನವಾಗತ್ತೆ, ಏನೂ ತೊಂದರೆ ಆಗುವುದಿಲ್ಲ, ಅದನ್ನು ತಿನ್ನು. ಇಂಥದ್ದನ್ನು ತಿನ್ನಬೇಕೇ ಹೊರತು ಯಾವುದು ತಿನ್ಲಿಕ್ಕೆ ಆಗುವುದಿಲ್ಲ, ತಿನ್ನಲು ಯೋಗ್ಯವಲ್ಲ, ತಿಂದರೆ ಪಚನವಾಗುವುದಿಲ್ಲ, ಅದನ್ನು ತಿನ್ನಬಾರದು. ರಾಜ್ಯವೂ ಅಷ್ಟೇ. ಯಾವ ರಾಜ್ಯವನ್ನು ಪಡಿಲಿಕ್ಕಾಗುವುದಿಲ್ಲ ಅದನ್ನು ಪಡಿಲಿಕ್ಕೆ ಹೋಗಬಾರದು. ಯಾವುದು ಪಡೆಯೋದು ಯೋಗ್ಯವಲ್ಲ ಅದನ್ನು ಪಡಿಲಿಕ್ಕೆ ಹೋಗಬಾರದು. ಪಡೆದ ಮೇಲೆ ಯಾವುದು ಜೀರ್ಣಿಸಿಕೊಳ್ಳಿಕ್ಕಾಗುವುದಿಲ್ಲ ಅದನ್ನು ಪಡೆಯಬಾರದು. ಯಾವುದನ್ನು ದಕ್ಕಿಸಿಕೊಳ್ಳಿಕ್ಕಾಗತ್ತೆ ಅದನ್ನ ತಾನು ಸ್ವೀಕಾರ ಮಾಡಬೇಕು. ಇದು ಬಹಳ ಮಹತ್ವದ್ದು, ಬಹಳ ಮಹತ್ವದ್ದು. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಈ ಮಾತು ಅತ್ಯಂತ ಮಹತ್ವದ್ದು. ಬಹಳ ಈ ಮಾತಿನ ವ್ಯಾಪ್ತಿ ಎಷ್ಟಿದೆ ಅಂದರೆ ಇವತ್ತಿನ ಗುಜ್ಜರದ ಕದನಕ್ಕೂ ಇದೇ ಮೂಲ. ದಕ್ಕಿಸಿಕೊಳ್ಳಿಕ್ಕಾಗದೇ ಇದ್ದಂತಹ ಸ್ಥಾನಗಳನ್ನು ದಕ್ಕಿಸಿಕೊಳ್ಳಬೇಕು ಅಂತನ್ನುವ ಅಪೇಕ್ಷೆ ಪಡುವವರ ವಿರುದ್ಧವಾಗಿ ನಡೆದ ಈ ಕೋಲಾಹಲ. ಹಾಗಾಗಿ ಯಾವುದನ್ನು ಯಾರು ದಕ್ಕಿಸಿಕೊಳ್ಳಬಹುದೋ ಅವರೇ ಅದನ್ನ ಪಡಿಬೇಕು, ಹೊಂದಬೇಕು, ನೋಡಬೇಕು, ತಿನ್ನಬೇಕು, ಭೋಗಿಸಬೇಕು ಇತ್ಯಾದಿ. ಅಯೋಗ್ಯರಾದವರಲ್ಲ.
ಹಾಗಾಗಿ ಶಾಸ್ತ್ರ ಹೇಳುವ ಮಾತು ಯಚ್ಛಕ್ಯಂ ಗ್ರಸಿತಂ ಗ್ರಸ್ಯಂ ಗ್ರಸ್ತಂ ಪರಿಣಮೆಚ್ಚಯತ. ತಿನ್ನಲಿಕ್ಕೆ ಶಕ್ಯ ಇರಬೇಕು, ತಿನ್ನೋದು ಯೋಗ್ಯವಾಗಿರಬೇಕು, ತಿಂದ ಮೇಲೆ ಪರಿಣಾಮವಾಗಬೇಕು, ಪಚನವಾಗಬೇಕು ಹೊಟ್ಟೆಯಲ್ಲಿ. ಹಿತಂಚ ಪರಿಣಾಮೇ ಸ್ಯಾತ್. ಪಚನವಾಗಬಹುದು, ಪಚನವಾದ್ರೇನು ಬರೀ ಪ್ರಯೋಜನ? ಪಚನವಾದ ಮೇಲೆ ದೇಹಕ್ಕೆ ಹಿತವಾಗಬೇಕು, ಆರೋಗ್ಯ ಕೊಡಬೇಕು, ಶಕ್ತಿ ಕೊಡಬೇಕು. ಕೊಡದೇ ಇದ್ರೇನು ಪ್ರಯೋಜನ? ಇಷ್ಟೆಲ್ಲ ಮಾಡುವಂಥ ಆಹಾರ ಯಾವುದು? ಅಂಥ ಆಹಾರವನ್ನು ತಿನ್ನು, ಬೇರೆ ಆಹಾರವನ್ನು ಬಿಟ್ಬಿಡು. ಅರ್ಥವಾಯ್ತಾ? ತಿಳ್ಕೊ. ಯಚ್ಛಕ್ಯಂ ಗ್ರಸಿತಂ ಗ್ರಸ್ಯಂ ಗ್ರಸ್ತಂ ಪರಿಣಮಿಚ್ಛಯತ ಹಿತಂಚ ಪರಿಣಾಮೇ ಯತ್ ಯತ್ ತದಾದ್ಯಂ ಭೂತಿಮಿಚ್ಛತ. ವನಸ್ಪತೇರಪಕ್ವಾನಿ ಫಲಾನಿ ಪ್ರಚಿನೋತಿ ಯಃ ಸನಾಪ್ನೋತಿ ರಸಂ ತೇಭ್ಯೋ ಬೀಜಂ ಚಾಸ್ಯ ವಿನಶ್ಯತಿ. ಹಣ್ಣು ಇದೆ ಅಂತನ್ನೋದಕ್ಕಾಗಿ ಆಮಿಷಖೋರತನದಿಂದ ತಾನು ಪಕ್ವವಾಗದಕ್ಕಿಂತ ಮೊದಲೇನೆ ಕಿತ್ಕೋಬಾರದನ್ನ. ಅದರಲ್ಲಿ ಬೀಜನೂ ಬೆಳೆದಿರುವುದಿಲ್ಲ, ಹಣ್ಣಂತೂ ಆಗೇ ಇಲ್ಲ, ತಿನ್ಲಿಕ್ಕೂ ಆಗುವುದಿಲ್ಲ, ಬಿತ್ತಲಿಕ್ಕೂ ಆಗುವುದಿಲ್ಲ. ಮಧ್ಯಾಹ್ನ ಕಿತ್ತುಬಿಟ್ಟು ಅದನ್ನು ತಿಪ್ಪೆಗೆ ಬೀಸಬೇಕಟ್ಟೆ. ಏನ್ ಪ್ರಯೋಜನ ಬಿತ್ತು? ಯಾಕೆ ಕಿತ್ಕೊಂಡಿ ಅದನ್ನ? ಯಾಕೆ ಕಿತ್ಕೊಂಡಿ? ಕಿತ್ತಬಾರ್ದು ಅದನ್ನ. ಎಂಥ ಉತ್ತಮವಾದ ಮಾತು ಹೇಳ್ತಾರೆ ನೋಡಿ. ವನಸ್ಪತೆ ಅಪಕ್ವಾನಿ ಫಲಾನಿ ಪ್ರಚಿನೋತಿಯ. ಹಣ್ಣಾಗಿಲ್ಲ, ತಿನ್ಲಿಕ್ಕೆ ಬರುವುದಿಲ್ಲ, ಬೀಜ ಒಳಗೆ ಬಂದಿಲ್ಲ, ಬಿತ್ತಲಿಕ್ಕೆ ಬರುವುದಿಲ್ಲ. ಇಂಥ ಹಣ್ಣುಗಳನ್ನು ನೀನು ತೆಗೆದೇನು ಪ್ರಯೋಜನ? ಏನೂ ಇಲ್ಲ. ಕೋತಿ ಹಾಗೆ ತೆಗೆಯೋದು, ಕೋತಿ ಹಾಗೆ ಒಡೆಯೋದು, ಎತ್ತಿ ಬೀಸಿಬಿಡೋದು, ಇಷ್ಟೇ ಆಗತ್ತೆ ನಿನಗೆ, ನಿನ್ನ ಪಾಲಿಗೆ. ಮಾಡಬಾರ್ದು. ಸನಾಪ್ನೋತಿ ರಸಂ. ಅದರೊಳಗಿರುವ ರಸನೂ ಸಿಗುವುದಿಲ್ಲ, ಪಲ್ಪೂ ಸಿಗುವುದಿಲ್ಲ, ಹಣ್ಣಾಗಿಲ್ಲ. ಅಲ್ಲದೆ ಬೀಜಂಚಾಸ್ಯ ವಿನಶ್ಯತೆ. ಒಳಗಿರುವ ಬೀಜ ನಾಶವಾಗಿಬಿಡುತ್ತೆ. ಯಸ್ತು ಪಕ್ವಮುಪಾದತ್ತೆ ಕಾಲೇ ಪರಿಣಿತಂ ಫಲಂ ಫಲಾದ್ರಸಂ ಸಲಭತೆ ಬೀಜಾಚ್ಚೈವ ಫಲಂ ಪುನಃ. ಎಷ್ಟು ಸುಂದರ! ತಾಳ್ಮೆ ಬೇಕು, ನಿಧಾನವಾಗಬೇಕು. ಅವಸರ ಮಾಡಿ ಗಡಿಬಿಡಿಯಿಂದ ನಾವು ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತೇವೆ ಅಂತಂದ್ರೆ ನಮಗ ಅವಸರ ಇದೆ, ನಮ್ಮ ಮಾಡಿದ ಕರ್ಮಗಳಿಗೊಂದು ಅವಸರ ಬೇಕಲ್ಲ, ವೇಗ ಬೇಕಲ್ಲ. ದೇ ಆರ್ ನಾಟ್ ಕೀಪಿಂಗ್ ಪೇಸ್ ವಿತ್ ಅಸ್. ಯು ಸಿ, ವಿ ಆರ್ ಇನ್ ಹರಿ, ವಿ ಆರ್ ಇನ್ ಹರಿ, ವಿ ಮೇ ಬಿ ಇನ್ ಹರಿ, ಅಟ್ ಮೋಸ್ಟ್ ಹರಿ. ಆದರೆ ನಾವು ಮಾಡಿದ ಕರ್ಮಗಳೇನಿವೆ ಆ ಕರ್ಮ ಫಲಪ್ರಸವವನ್ನು ಕೊಡುವುದಕ್ಕೆ ಅವುಗಳಿಗೆ ಗಡಿಬಿಡಿ ಇಲ್ಲ, ಅವು ಸಾವಕಾಶ ಮಲಗಿವೆ. ಯಾಕೆಂದ್ರೆ ನಾವು ಕರ್ಮ ಮಾಡಿದ್ದೇ ಹಾಗೆ ಮಾಡೀವಿ. ಅಂಥ ಕರ್ಮ ಇದೆ, ನಿಧಾನಕ್ಕೆ ಅವು ಕೂಡುತ್ತೆ. ಅವು ಯಾವಾಗ ಎಚ್ಚರವಾಗುತ್ತೋ ಆಗ ಫಲ ಬರುತ್ತೆ. ಆ ಫಲ ಬಂದದ್ದನ್ನು ತಗೊಳ್ಳಿಕ್ಕೆ ನೀನು ತಯಾರಿರ್ಬೇಕಾಗ. ಬರುವ ಹಾನಿ ವೃದ್ಧಿ ತನ್ನ ಕಾಲವ ಮೀರಲು ಅರಿಯದು ಎಚ್ಚರಿಕೆ. ಯಾವಾಗ ಫಲ ಸಿಗತ್ತೆ ನೋಡಿ, ಅದನ್ನು ತಗೊಳ್ಳೇಬೇಕು. ಅದು ಕೆಟ್ಟದ್ದಿರಲಿ, ಸಿಹಿ ಇರಲಿ, ಕಹಿ ಇರಲಿ, ಸಿಹಿ ಇರಲಿ, ಎರಡೂ ಬೊಗಸೆ ಮಾಡ್ಕೊಂಡು ನಿಂತೆ ಕೈಯಲ್ಲಿ ತಗೊಳ್ಳೇಬೇಕು, ತಿನ್ನಲೇಬೇಕು. ತಿನ್ನಿಸೇ ಬಿಡ್ತಾನೆ ದೇವರು, ಪರಿಹಾರ ಮಾಡುವುದಿಲ್ಲ, ಪರಿಹಾರ ಆಗುವುದಿಲ್ಲ, ತಿನ್ನಿಸೇ ಬಿಡ್ತಾನೆ ಪರಮಾತ್ಮ. ಹಾಗಾಗಿ ತಿನ್ನೋದಕ್ಕೆ ತಯಾರಾಗದು. ಅದೇ ಮಹತ್ವದ ಮಾತು. ಹೌದೇ? ಎಷ್ಟು ಪಕ್ವಮುಪಾದತ್ತೆ ಕಾಲೇ ಪರಿಣಿತಂ ಫಲಂ. ಯೋಗ್ಯವಾದ ಕಾಲದಲ್ಲಿ ಹಣ್ಣಾಗಿರುವ ಹಣ್ಣನ್ನ, ಒಳ್ಳೆ ಹಣ್ಣನ್ನ, ರಸಭರಿತ ಹಣ್ಣನ್ನ ತಗೊಂಡ್ರೆ ತಿನ್ನೋದಕ್ಕೆ ಹಣ್ಣು ಸಿಕ್ಕಿತು, ಬಿತ್ತೋದಕ್ಕೆ ಬೀಜ ಸಿಕ್ಕಿತು, ಎರಡೂ ಸಿಕ್ಕಿತು. ಬಿತ್ತಿದಿ ಮತ್ತೆ ಫಲ ಸಿಕ್ಕಿತು ನಿಮಗೆ. ಈಗ ಹಣ್ಣು, ಬಿತ್ತಿದಾಗ ಮತ್ತೆ ಗಿಡ, ಮುಂದೆ ಮತ್ತೆ ಹಣ್ಣು, ಹೀಗೆ ಇದು ನಿನಗೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಅವಶ್ಯವಾಗಿ ನೀನು ಈ ತರಹದ ಕಾರ್ಯವನ್ನು ನೀನು ಮಾಡು. ಯಾವ ಕಾರ್ಯವನ್ನು ಮಾಡುವುದರಿಂದ ನಿನಗೆ ಲಾಭವಾಗತ್ತೆ ಅದನ್ನು ಮಾಡು. ಮಧ್ಯದಲ್ಲಿ ಕಿತ್ತಬೇಡ ಅಂತ ಹೇಳ್ತಾನೆ. ಯಥಾ ಮಧು ಸುಮಾದತ್ತೆ ರಕ್ಷನ್ ಪುಷ್ಪಾಣಿ ಷಟ್ಪದ ತದ್ವದರ್ಥಾನ್ ಮನುಷ್ಯೇಭ್ಯ ಆದದ್ಯಾತ್ ಅವಿಹಿಂಸೆಯ. ಜನರಿಗೆ ಪ್ರಜೆಗಳಿಗೆ ಪೀಡೆ ಕೊಟ್ಟು ಹಣ ತಕ್ಕೊಂಡ್ರೆ ನಿನಗೆ ಲಾಭವಾಗುವುದಿಲ್ಲ. ಹೇಗೆ ಹಣವನ್ನು ಗಳಿಸಬೇಕು ಗೊತ್ತೇನು? ರಾಜನಾದವ ಟ್ಯಾಕ್ಸ್ಗಳನ್ನು, ಕರವನ್ನು ಹೇಗೆ ತೆಗಿಬೇಕು ಅಂದ್ರೆ, ಇಂಡಸ್ಟ್ರಿ ಬೆಳಿಬೇಕು, ಕೊಡುವ ಟ್ಯಾಕ್ಸ್ ಕೊಡುವ ಜನ ಶ್ರೀಮಂತರಾಗಬೇಕು. ಅವರು ಶ್ರೀಮಂತರಾಗುವಂತೆ ನೀನು ಟ್ಯಾಕ್ಸ್ ತೆಗೆದುಕೋ. ಅವರು ಬಡವರಾಗುವುದಕ್ಕೆ ನೀನು ಟ್ಯಾಕ್ಸ್ ತೆಗೆದುಕೊಂಡ್ರೆ ಪ್ರಯೋಜನ ಇಲ್ಲ. ನಿನಗೆ ಟ್ಯಾಕ್ಸ್ ಸಿಕ್ಕಿತು, ಅವರು ಬಡವರಾದರು, ಮುಂದೆ ನಿನಗೆ ಟ್ಯಾಕ್ಸ್ ಇಲ್ಲ, ನಿನಗೆ ಕರ ಸಿಗುವುದಿಲ್ಲ, ನಿನಗೆ ರೆವಿನ್ಯೂ ಇಲ್ಲ. ನಿನಗೆ ರೆವಿನ್ಯೂ ಬರಬೇಕಾದ್ರೆ ಅವರು ಶ್ರೀಮಂತರಾಗಿ ಉಳಿಬೇಕು, ಅಟ್ಟಲ್ಲ ಬೆಳಿಬೇಕು, ಅಂದ್ರೆ ನಿನ್ನ ರಾಜ್ಯ ಬೆಳೀತು. ಹಾಗಾಗಿ ನೀನು ಏನು ಗಳಿಸಬೇಕು ಅದನ್ನು ತಿಳ್ಕೊ. ಅವರು ಬಡವರಿದ್ದಾರಲ್ಲ, ಅವರು ಶ್ರೀಮಂತರಾಗುವಂತೆ ನೀನವರಿಂದ ಪಡಿಬೇಕು ಅಷ್ಟೇ.
ಹೆಚ್ಚು ಪಡೆದಿ ಅಂತ ಆದರೆ ನಿನಗೇನು ಲಾಭವಿಲ್ಲ. ಅವರು ಬಡವರಾಗ್ತಾರೆ, ನೀನು ಸಾಯ್ತಿ. ಅವರು ಬರೀ ಬಡವರಾಗ್ತಾರೆ, ನೀನು ಸಾಯ್ತಿ. ಆದ್ದರಿಂದ ಅದೇನು ಪ್ರಯೋಜನವಿಲ್ಲ. ಯಥಾ ಮಧು ಸಮಾದತ್ತೆ. ನೋಡಿ, ಈಗ ಈ ದುಂಬಿ ಮಧುಕರ, ಆ ಮಧುಕರ ಏನು ಮಾಡುತ್ತೆ, ಆ ಮಧುಕರ ಬಂದು ಹೂವಿನ ಮೇಲೆ ಕೂತ್ಕೊಳ್ತದೆ, ಗೊತ್ತೇ ಆಗುವುದಿಲ್ಲ. ಹೂವಿಗೆ ಗೊತ್ತಾಗುವುದಿಲ್ಲ, ನಮಗಲ್ಲ, ಹೂವಿಗೆ ಗೊತ್ತಾಗುವುದಿಲ್ಲ. ನನ್ನಲ್ಲಿ ಈ ಹುಳ ಬಂದಿದೆ, ನನ್ನ ರಸವನ್ನು ತಗೊಳ್ತಾ ಇದೆ, ನನ್ನಲ್ಲಿ ರಸ ಕಿತ್ಕೊಳ್ತಾ ಇದೆ, ಗೊತ್ತೇ ಆಗೋದಿಲ್ಲ. ಅಷ್ಟು ನಿಧಾನ. ಅದರ ಮೀಸೆ ಏನು, ಅದರ ಸೂಜಿ ಏನು, ಅದರ ಕೊಳವೆ ಏನು, ಅಂಥ ಸಣ್ಣ ಕೊಳವೆಯಲ್ಲಿ, ಕೊಳವೆ ಅಂದರೆ ಕಣ್ಣಿಗೆ ಕಾಣಿಸದೆ ಇದ್ದಷ್ಟು ಸಣ್ಣ ಕೊಳವೆ, ಆ ಜೇನು ಹೇಗೆ ಬರುತ್ತೋ, ಅಬ್ಬಾ ಆಶ್ಚರ್ಯ. ಅಷ್ಟು ಸಣ್ಣ ಹುಳದ ಬಾಯಿಯಿಂದ ಒಳಗೆ ಜೇನು ಬಂದು ಎಲ್ಲೋ ಒಂದು ಗೂಡಿನೊಳಗೆ, ಒಂದು ಹೊಟ್ಟೆಯೊಳಗೆ ಎಲ್ಲೋ ಒಂದು ಕಡೆಗೆ ಶೇಖರಣೆಯಾಗಿ ಕೂಡುತ್ತೆ. ಅದನ್ನು ಎಲ್ಲೋ ಒಂದು ಕಡೆಗೆ ಕಾರಿ ಬಿಡುತ್ತದೆ, ವಮನ ಮಾಡಿಕೊಳ್ತದೆ. ಅದೆಲ್ಲ ಕೂಡಿ ಸೇರಿದಾಗ ಒಂದು ದೊಡ್ಡ ಜೇನು ತಯಾರಾಯ್ತು. ಹಾಗಾದರೆ ಒಂದು ಹುಳಕ್ಕಾದರೂ ತೂತು ಹಾಕಿತಾ, ರಂಧ್ರ ಮಾಡಿತಾ, ಕೊರಿತಾ, ಕತ್ತರಿಸ್ತಾ, ಸುಟ್ಟಿತಾ, ಏನು ಮಾಡಿತು? ಏನು ಮಾಡಲಿಲ್ಲ. ಯಾವ ಯಾವ ವಿಕಾರವನ್ನು ಮಾಡಿಲ್ಲ. ಇದ್ದಾಗೆ ಇದೆ. ಅದರ ಅಂದ, ಅದರ ಚಂದ, ಅದರ ಗಂಧ, ಅದರ ಸೌಂದರ್ಯ ಏನೂ ಹೋಗಿಲ್ಲ, ಯಾವುದೂ ಕುಂದಿಲ್ಲ. ಇದ್ದಾಗೆ ಹೂವಿದೆ. ಯಾವ ಹೂವನ್ನು ನೋಡಿ ನೀವು ಈ ಹೂವಿನ ಮೇಲೆ ದುಂಬಿ ಬಂದು ಕೂತು ತನ್ನ ಗಂಧವನ್ನೆಲ್ಲ ಹೀರಿಕೊಂಡು ಹೋಗಿದೆ ಅಂತ ಅನಿಸೋದಿಲ್ಲ. ಅಷ್ಟು ಸುಂದರವಾಗಿ ಅದು ಮಾಡಿರುತ್ತೆ. ಹಾಗೆ ಒಬ್ಬೊಬ್ಬರಿಂದ ನೀನು ಹಣವನ್ನು ಪಡಿಬೇಕು, ಟ್ಯಾಕ್ಸ್ ತಕ್ಕೋಬೇಕು, ರೆವಿನ್ಯೂ ಗಳಿಸಬೇಕು. ಹೇಗೆ? ಅವರಿಗೇನೂ ಪೀಡೆಯಾಗಿರಲಿಕ್ಕಿಲ್ಲ. ಅವರ ಐಷಾರಾಮ, ಅವರ ಭೋಗ, ಅವರ ಸಂಪತ್ತು, ಅವರ ವೈಭವ, ಅವರ ಪ್ರಗತಿ, ಇದು ಯಾವುದೂ ಕುಂಠಿತವಾಗಬಾರದು. ಹಾಗೆ ನೀನು ಅವರಿಂದ ಸಂಪಾದನೆ ಮಾಡಬೇಕು. ಇದು ನಿನ್ನ ಕರ್ತವ್ಯ. ಧೃತರಾಷ್ಟ್ರನಿಗೆ ವಿದುರ ಹೇಳ್ತಾ ಇರುವ ಮಾತು ಎಷ್ಟು ಚೆಂದಾಗಿದೆ ನೋಡಿ. ಯಥಾ ಮಧು ಸಮಾದತ್ತೆ ರಕ್ಷನ್ ಪುಷ್ಪಾಣಿ ಷಟ್ಪದ. 6 ಕಾಲಿನ ಮಧುಕರ ತಾನು ಪುಷ್ಪಗಳನ್ನು ಕಾಪಾಡಿ ಅದರಲ್ಲಿಯ ಮಧುವನ್ನು ತೆಗೆದುಕೊಳ್ಳುತ್ತದೆ. ಯಾಕೆಂದ್ರೆ ಮತ್ತೆ ಮತ್ತೆ ಮಧು ಹುಟ್ಟೋದು ಆ ಹೂವಿದ್ದರೆ, ಹೂ ಸತ್ತರಲ್ಲ, ಹೂವಿದ್ದರೆ ಮಧು ಹುಟ್ಟತ್ತೆ. ಆದ್ದರಿಂದ ಹೂವನ್ನು ಬಿಟ್ಟು ಮಧುವನ್ನು ಸ್ವೀಕಾರ ಮಾಡ್ತಾರೆ. ಪುಷ್ಪಂ ಪುಷ್ಪಂ ವಿಚಿನ್ನೀತ ಮೂಲಚ್ಛೇದಂ ನಕಾರಯೇತ್ ಮಾಲಾಕಾರ ಇವಾರಾಮೆ ನ ಯಥಾಂಗಾರಕಾರಕ. ಅಂಗಾರ ಮಾಡುವ ಬುದ್ಧಿಗೇಡಿ ಕಟ್ಟಿಗೆಯನ್ನ ಗಿಡವನ್ನೇ ಕತ್ತರಿಸ್ತಾನೆ. ಮಾಲಾಕಾರ ಹೂ ಮಾಡುವಂತಹ, ಮಾಲೆ ಮಾಡಿ ಮಾರುವಂತಹ ಮನುಷ್ಯ ಗಿಡವನ್ನು ಜೋಪಾನವಾಗಿ ಬೆಳೆಸ್ತಾನೆ, ಹೂಗಳನ್ನು ಅಷ್ಟೇ ತೋಕೋತಾನೆ. ಹಾಗಿರ್ಬೇಕು. ಇವನು ಕಟ್ಟಿಗೆಯನ್ನು ಕತ್ತರಿಸಿ ಬಿಡ್ತಾನೆ. ಕಟ್ಟಿಗೆ ನಿರ್ದಯವಾಗಿ ಕಟ್ಟಿಗೆಯನ್ನು ಕತ್ತರಿಸಿ ವಾಡದು ಅದನ್ನು ಅವನು ತೆಗ್ಗಿನಲ್ಲಿ ಹಾಕಿ ಬೆಂಕಿ ಹಚ್ಚಿ ಇದ್ದುಲು ಮಾಡಿ ಕಪ್ಪು ಕರಿ 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 ಇದ್ದುಲು ಮಾಡಿ ಕೊಡ್ತಾನೆ. ಅಲ್ಲ, ಇದ್ದುಲು ಬೇಕು, ಅನಿವಾರ್ಯ ಮಾತು ಬೇರೆ, ಆದರೆ ಮಾಡೋದಂತೂ ಅಷ್ಟದು. ಆದರೆ ಮಾಲಾಕಾರ ಎಷ್ಟು ನಿಧಾನ, ಏನು ಕೋಮಲತೆ, ಏನು ಅವನ ದೃಷ್ಟಿಗಳಲ್ಲೇ ಕೋಮಲತೆ ಇದೆ. ಅವನ ಕೈ ಕೋಮಲವಾಗಿದೆ. ಬಿರುಸಾಗಿ ಆ ಪುಷ್ಪವನ್ನ, ಹೂಗಳನ್ನ ಕಿತ್ತುವುದಿಲ್ಲ, ನಿಧಾನವಾಗಿ ತೆಗಿತಾನೆ. ಹಾಗೆ ಆ ರೀತಿಯಾಗಿ ಮಾಲಾಕಾರ ಇವಾರಾಮೆ ನ ಯಥಾ ಅಂಗಾರಕಾರಕ. ಅಂಗಾರ ಅಂದ್ರೆ ಇದ್ದಲು ಮಾಡುವಂತಹ ವ್ಯಕ್ತಿ ಕಟ್ಟಿಗೆಯನ್ನ ಮೂಲಚ್ಛೇದ ಮಾಡುವಂತೆ ಇವನು ಮೂಲಚ್ಛೇದ ಮಾಡುವುದಿಲ್ಲ. ಮೂಲವನ್ನು ಉಳಿಸ್ತಾನೆ, ಗಿಡವನ್ನು ಬೆಳೆಸ್ತಾನೆ, ಹೂಗಳು ಬೆಳೀಲಿಕ್ಕೆ ಕೊಡ್ತಾನೆ, ಗೊಬ್ಬರ ಹಾಕ್ತಾನೆ, ನೀರು ಹೊಯ್ತಾನೆ, ಎಲ್ಲ ಮಾಡ್ತಾನೆ. ಕೇವಲ ಹೂವನ್ನು ತಕ್ಕೋತಾನೆ. ಕಿನ್ನು ಮೇ ಸ್ಯಾದಿದಂ ಕೃತ್ವ ಕಿನ್ನು ಮೇ ಸ್ಯಾದ ಕುರುವತಃ ಇತಿ ಕರ್ಮಾಣಿ ಸಂಚಿಂತ್ಯ ಕುರ್ಯಾದ್ವಾ ಪುರುಷೋ ನಮ. ನಾನು ಈ ಕೆಲಸವನ್ನು ಮಾಡಲೇ ಬಿಡ್ಲೆ, ನಾನು ಮಾಡಬೇಕೇ ಬಿಡಬೇಕೆ, ಮಾಡಿದ್ರೆ ಬಳಿತೋ, ಮಾಡದೇ ಇದ್ರೆ ಬಳಿತೋ, ಇದನ್ನು ಆಲೋಚನೆ ಮಾಡಿ 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 ಮಾಡಬೇಕು. ದಿಢೀರಂತ ಮನಸ್ಸಿಗೆ ಬಂತು ಅಂತ ಹೇಳಿ ಕಾರ್ಯವನ್ನು ಮಾಡೇ ಬಿಟ್ಟರೆ ತಪ್ಪು, ದಡ್ಡತನ, ಬುದ್ಧಿಗೇಡಿತನ. ಹಾಗೆಲ್ಲ ಮಾಡಲಿಕ್ಕಿಲ್ಲ, ನಿಧಾನವಾಗಿ ಮಾಡಬೇಕು. ಅದಕ್ಕೆ ಹೇಳ್ತಾನೆ ವಿದುರ, ಕಿನ್ನು ಮೆಸ್ಯಾಜಿದಂ ಕೃತ್ವ. ಇದನ್ನು ಮಾಡಿದ್ರೆ ನನಗೆ ಒಳಿತಾಗತ್ತೋ, ಮಾಡದೇ ಇದ್ರೆ ಒಳಿತಾಗತ್ತೋ, ಇದನ್ನೆರಡು ತೂಕ ಮಾಡಿ ನೋಡು, ಅರ್ಥವಾಗುತ್ತೆ ನಿನಗೆ, ಆಗ ನೀನು ಮಾಡು. ಇಲ್ಲದಿದ್ರೆ ಮಾಡ್ಲಿಕ್ಕೆ ಹೋಗ್ಬೇಡ. ಅನಾರಭ್ಯ ಭವಂತ್ಯರ್ಥಾ ಕೇಚಿನ್ನಿತ್ಯಂ ತಥಾಗತಃ ಕೃತಃ ಪುರುಷಕಾರೋಪಿ ಭವೇದ್ಯೇಷು ನಿರರ್ಥಕಃ.
ಕೆಲವು ವಿಷಯಗಳು ಕೇವಲ ಭೋಗಿಸಬೇಕಾದದ್ದು, ಅನುಭವಿಸಬೇಕಾದದ್ದು. ಅದಕ್ಕೆ ನೀವು ಏನೂ ಪ್ರತೀಕಾರ ಮಾಡೋ ಹಾಗಿಲ್ಲ, ಏನೋ ಪ್ರತೀಕಾರ ಮಾಡೋ ಹಾಗಿಲ್ಲ. ಅದು ದೇವರ ಇಚ್ಛೆಯಿಂದ ಬಂದದ್ದು, ಆಗಿಯೇ ಆಗಬೇಕು. ಆಗೋದಕ್ಕಾಗಿ ಬಂದದ್ದೇ ಹೊರತು ಅದು ತಿರುಗೋದಕ್ಕಾಗಿ ಬಂದದ್ದಲ್ಲ. ಅದು ದೇವರ ಇಚ್ಛೆಯಿಂದ ಕೆಲವು ಆ ತರಹ ಬಂದಿರ್ತದೆ. ಅದನ್ನ ಕಣ್ಣು ಮುಚ್ಚಿ ದೇವರ ದಯೆ ಇರಲಿ ಅಂತಂತ ಭೋಗಿಸ್ಬೇಕಟ್ಟೆ, ಇನ್ನೇನು ಉಪಾಯ ಇಲ್ಲ, ಅದಕ್ಕೆ ಪ್ರತೀಕಾರ ಇಲ್ಲ. ಯಾವ ಪುರುಷ ಪ್ರಯತ್ನವೂ ನಡೆಯುವುದಿಲ್ಲ, ಯಾವ ಪುರುಷ ಪ್ರಯತ್ನವೂ ನಡೆಯುವುದಿಲ್ಲ. ದೇವರು ಮತ್ತೊಂದು ಕಾಲವನ್ನು ತಂದು ಕೊಡ್ತಾನೆ, ಆ ಎಲ್ಲ ಫಲವನ್ನು ತಿರುಗಿಸಿ ಬಿಡ್ತಾನೆ. ಆಗ ನಿನ್ನ ಪ್ರಯತ್ನ ಸಾರ್ಥಕ ಅಂತಾಗತ್ತೆ ಆಗ. ಆದರೆ ಆ ಪುರುಷ ಪ್ರಯತ್ನ ಸಾರ್ಥಕವಾಗೋದಕ್ಕೆ ಕಾಲ ಬರಬೇಕು, ದೇವರ ಇಚ್ಛೆ ಬರಬೇಕು, ಕರ್ಮ ಒದಗಬೇಕು, ಅಂದಾಗ ಫಲ ಸಿಗ್ತದೆ. ಇಲ್ಲದಿದ್ರೆ ಸಿಗುವುದಿಲ್ಲ. ಅನರ್ಥೇ ಚೈವ ನಿರತಂ ಪ್ರಸಾದೋ ನಿಷ್ಫಲೋ ಯಸ್ಯ ಕ್ರೋಧಶ್ಚಾಪಿ ನಿರರ್ಥಕ ನತಂ ಭರ್ತಾರಮಿಚ್ಛಂತಿ ಷಂಢಂ ಪತಿಮಿಮ ಸ್ತ್ರೀಯ. ಯಾವ ರಾಜನ ಅನುಗ್ರಹದಿಂದ ಏನು ಲಾಭವಾಗುವುದಿಲ್ಲ, ಯಾವ ರಾಜನ ಕ್ರೋಧದಿಂದ ಸಿಟ್ಟಿನಿಂದ ಏನು ಅನರ್ಥವಾಗುವುದಿಲ್ಲ, ಅಂಥ ರಾಜ ರಾಜನೇ ಅಲ್ಲ, ಅಂಥ ರಾಜ ರಾಜನೇ ಅಲ್ಲ, ಅವನ ಅಯೋಗ್ಯ. ಸಿಟ್ಟು ಬಂದ್ರೆ ಗದಗದ ನಡಗಬೇಕು ರಾಜ್ಯ. ಪ್ರಸನ್ನನಾದರೆ ಮಹಾ ಲಾಭವಾಗಬೇಕು ಜನರಿಗೆ, ರಾಜ್ಯಕ್ಕೆ. ಅಂಥ ವ್ಯಕ್ತಿ ನಿಜವಾಗಿ ರಾಜ, ಅಂಥ ವ್ಯಕ್ತಿ ನಿಜವಾಗಿ ರಾಜ. ಪ್ರಸಾದೋ ನಿಷ್ಫಲೋ ಯಸ್ಯ ಕ್ರೋಧಶ್ಚಾಪಿ ನಿರರ್ಥಕ ನತಂ ಭರ್ತಾರಮಿಚ್ಛಂತಿ ಚಕ್ಷುಷಾ ಮನಸಾ ವಾಚಾ ಕರ್ಮಣಾ ಚ ಚತುರ್ವಿಧಂ ಪ್ರಸಾದಯತಿಯೋ ಲೋಕಂ ತಂ ಲೋಕೋನು ಪ್ರಸೀದತಿ. ನೋಟದಿಂದ, ಮಾತಿನಿಂದ, ಕೃತಿಗಳಿಂದ, ಮನಸ್ಸಿನಿಂದ ಯಾರು ಜಗತ್ತಿಗೆ ಸಂತೋಷಗೊಳಿಸ್ತಾನೆ ಅಂಥ ರಾಜನಿಗೆ ಜಗತ್ತು ಹಿಂಬಾಲಿಸ್ತದೆ, ಬೇರೆಯವನಿಗೆ ಜಗತ್ತು ಹಿಂಬಾಲಿಸುವುದಿಲ್ಲ. ಯಸ್ಮಾತ್ ತ್ರಸ್ಯಂತಿ ಭೂತಾನಿ ಮೃಗವ್ಯಾಧಾನ್ ಮೃಗ ಇವ ಸಾಗರಾಂತಾಮಪಿ ಮಹೀಂ ಲಬ್ಧ್ವಾ ಸ ಪರಿಹೀಯತೆ. ಅಪ್ಯುನ್ಮತ್ತಾತ್ ಪ್ರಲಪತೋ ಬಾಲಾಚ್ಚ ಪರಿಜಲ್ಪತಃ ಸರ್ವತಃ ಸಾರಮಾದದ್ಯಾತ್ ಅಶ್ಮಭ್ಯೈವ ಕಾಂಚನಂ. ಅಶ್ಮಭ್ಯೈವ ಕಾಂಚನಂ ಹೇಳ್ತಾರೆ. ಒಬ್ಬ ದಡ್ಡ, ಒಬ್ಬ ಸಣ್ಣವ, ಒಬ್ಬ ಹೆಣ್ಣು ಅಥವಾ ಮುದುಕಿ ಅಥವಾ ಮುದುಕ, ಏನೂ ಗೊತ್ತಿಲ್ಲದವ, ಯಾರೋ ಏನೋ ಮಾತಾಡಿದ್ರು ಕೇಳ್ತಾ ಇರು, ಎಲ್ಲರಿಗೂ ಕಿವಿಗೊಡು.